ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮನುಷ್ಯರ ಸ್ಕಿನ್ ಕಲರ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಯಾಕೆ? ತಲೆನೋವು ಯಾಕೆ ಬರುತ್ತೆ? ಕೆಲವೊಂದ್ಸಲ ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣ ಅವರ ಅಂಗ ಸ್ಟ್ರೇಟ್ ಆಗಿ ಇರುತ್ತೆ ಅಂಡ್ ಯೂರಿನ್ ಮಾಡಿದ ತಕ್ಷಣ ಅದು ಮತ್ತೆ ನಾರ್ಮಲ್ ಸ್ಟೇಜ್ಗೆ ಬಂದ್ಬಿಡುತ್ತೆ. ಯಾಕೆ? ಗೂಸ್ ಬಂಪ್ಸ್ ಯಾಕೆ ಬರುತ್ತವೆ? ಆ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಏನ್ ನಡೆಯುತ್ತೆ? ಮದುವೆ ಆದ್ಮೇಲೆ ಹೆಂಗಸರು ದಪ್ಪ ಅಥವಾ ವೇಟ್ ಗೇನ್ ಮಾಡ್ತಾರೆ ಯಾಕೆ? ಅಂಡ್ ಸೆಕ್ಸ್ ಮಾಡುವುದರಿಂದ ಹೆಂಗಸರು ದಪ್ಪ ಆಗ್ತಾರ? ಇಂತಹ ಇಂಟ್ರೆಸ್ಟಿಂಗ್ ಕ್ವಶನ್ ಗಳಿಗೆ ಆನ್ಸರ್ಸ್ ಗಳನ್ನ ಇವತ್ತು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಸೊ ಲೇಟ್ ಯಾಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ಯಾಕ್ಟ್ ನಂಬರ್ 1, ನಮ್ಮ ಸ್ಕಿನ್ ಕಲರ್ ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ. ಯಾಕೆ? ಹಾಗಾದ್ರೆ ಈ ರೀತಿ ಬೇರೆ ಬೇರೆಯಾಗಿ ಇರುವುದಕ್ಕೆ ಕಾರಣಗಳೇನು ಈಗ ನೋಡೋಣ. ಕಾಲಕ್ರಮೇಣ ಮಾನವ ಶರೀರವನ್ನು ಅಧ್ಯಯನ ಮಾಡಿದ ಶಾಸ್ತ್ರಜ್ಞರು ತಂದೆ ತಾಯಿಗಳಿಂದ ಮಕ್ಕಳಿಗೆ ಜೀನ್ಸ್ಗಳ ಮೂಲಕ ಹೋಗುವ ಅನುಕೂಲ ಲಕ್ಷಣಗಳು ಕಾಣುತ್ತಿವೆ ಎಂದು ತಿಳಿದುಕೊಂಡಿದ್ದಾರೆ. ಈ ಲಕ್ಷಣಗಳು ಭೌಗೋಳಿಕ ಅಂಡ್ ಸೂರ್ಯನ ಅತಿ ನೀಲ ರೇಡಿಯೇಷನ್ಗೆ ಸಮವಾಗಿ ಇರುತ್ತವೆ. ಒಬ್ಬ ವ್ಯಕ್ತಿಯ ಚರ್ಮದ ಬಣ್ಣ ಆ ವ್ಯಕ್ತಿಯ ಚರ್ಮದಲ್ಲಿರುವ ಮೆಲನಿನ್ ಎಂಬ ಪಿಗ್ಮೆಂಟ್ ಮೂಲಕ ತಿಳಿದುಕೊಳ್ಳಬೇಕಾಗುತ್ತೆ. ಮೆಲನಿನ್ ಎಂಬುದು ಗೋಧಿಯಿಂದ ಬ್ಲ್ಯಾಕ್ ಬಣ್ಣದಲ್ಲಿ ಇರುತ್ತೆ. ಇವು ಮೆಲನೋಸೈಟ್ಸ್ ಎಂದು ಕರೆಯುವ ಪ್ರತ್ಯೇಕ ಕಣಗಳ ಮೂಲಕ ಉತ್ಪತ್ತಿಯಾಗುತ್ತವೆ. ಸೂರ್ಯನ ಹಾನಿಕರವಾದ ಯುವಿ ಕಿರಣದಿಂದ ರಕ್ಷಿಸುವುದು ಮೆಲನಿನ್ನ ಮುಖ್ಯ ಉದ್ದೇಶ. ಈ ಚರ್ಮದಲ್ಲಿ ಎಷ್ಟು ಜಾಸ್ತಿ ಮೆಲನಿನ್ ಇರುತ್ತೋ ಆ ಚರ್ಮ ಅಷ್ಟು ಡಾರ್ಕ್ ಕಲರ್ ನಲ್ಲಿ ಇರುತ್ತೆ ಅಂಡ್ ಯುವಿ ಕಿರಣಗಳಿಂದ ಇನ್ನಷ್ಟು ರಕ್ಷಣೆ ಕೂಡ ಇರುತ್ತೆ. ವೈಟ್ ಸ್ಕಿನ್ ಇದ್ದವರಲ್ಲಿ ಕಡಿಮೆ ಮೆಲನಿನ್ ಇರುತ್ತೆ. ಅರಿಶಿಣ ಬಣ್ಣದ ಸ್ಕಿನ್ ಟೋನ್ ಇದ್ದವರಿಗೆ ಕೆರಾಟಿನ್ ಇರುತ್ತೆ. ಉಷ್ಣವಲಯದಲ್ಲಿ ವಾಸಿಸುವ ಪ್ರಜೆಗಳು ಸೂರ್ಯನ ಹಾನಿಕರವಾದ ಯುವಿ ರಿಯಾಕ್ಷನ್ಗೆ ಗುರಿಯಾಗ್ತಾರೆ. ಇದರಿಂದ ಸೂರ್ಯನ ಕಿರಣಗಳ ಪ್ರಭಾವವನ್ನು ಎದುರಿಸಲು ಹೆಚ್ಚು ಮೆಲನಿನ್ ಅನ್ನು ಉತ್ಪತ್ತಿ ಮಾಡುವುದರಿಂದ ಅವರ ಚರ್ಮ ಡಾರ್ಕ್ ಕಲರ್ ಒಳಗೆ ಇರುತ್ತೆ. ನಂತರ ಪೀಳಿಗೆಗಳಿಗೆ ಜೀನ್ಸ್ಗಳ ಮೂಲಕ ಅವರ ಮಕ್ಕಳಿಗೆ ಕಳಿಸುತ್ತಿದ್ದಾರೆ. ಹಾಗೆಯೇ ಭೂಮಿಗೆ ನಾರ್ತ್ ಸೈಡ್ ವಾಸಿಸುವವರು ಬಿಳಿಯ ಚರ್ಮದ ಬಣ್ಣವನ್ನು ಹೊಂದಿರ್ತಾರೆ. ಯಾಕಂದ್ರೆ ಅಲ್ಲಿ ಸೂರ್ಯನ ಯುವಿ ಕಿರಣಗಳು ಬೀಳಲ್ಲ. ಇದರಿಂದ ಅವರ ಶರೀರ ಹೆಚ್ಚು ಸಮಯ ಮೆಲನಿನ್ ಉತ್ಪತ್ತಿಸುವ ಅವಕಾಶವಿರಲ್ಲ. ಇದು ಅವರ ಚರ್ಮದ ಬಣ್ಣವನ್ನು ಬಿಳಿಯಾಗಿ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 2, ಮದುವೆ ಆದಮೇಲೆ ಹೆಣ್ಮಕ್ಳು ದಪ್ಪ ಆಗ್ತಾರೆ ಯಾಕೆ? ಆ್ಯಂಡ್ ಸೆಕ್ಸ್ ಮಾಡುವುದರಿಂದ ಹೆಂಗಸರು ದಪ್ಪ ಆಗ್ತಾರಾ? ಒಂದು ವೇಳೆ ನೀವು ರೀಸೆಂಟ್ ಆಗಿ ಮದುವೆ ಆಗಿದ್ರೆ ನಿಮಗೂ ಈ ಡೌಟ್ ಇದ್ರೆ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಮದುವೆ ಆದ ನಂತರ ಮಹಿಳೆಯರು ಕೆಲವು ಕೆಜಿಗಳಷ್ಟು ತೂಕ ಹೆಚ್ಚಾಗ್ತಾರೆ. ಇದು ನಮ್ಮ ದೇಶದಲ್ಲಿ ಬಹಳ ಸಾಮಾನ್ಯವಾದ ವಿಷಯ. ನಿಜ ಹೇಳಬೇಕು ಅಂದ್ರೆ ಈ ರೀತಿ ದಪ್ಪ ಆದ್ರೆ ಅಥವಾ ತೂಕ ಹೆಚ್ಚಾದ್ರೆ ನೀವು ಆರೋಗ್ಯವಾಗಿದ್ದೀರಿ ಎಂದು ಅರ್ಥ. ಆದ್ರೆ ಇದರ ಹಿಂದೆ ಇರುವ ಕಾರಣಗಳು ಬಹಳ ಜನಕ್ಕೆ ಗೊತ್ತಿಲ್ಲ. ಬಹಳ ಜನ ರೆಗ್ಯುಲರ್ ಆಗಿ ಸೆಕ್ಸ್ ಮಾಡುವುದರಿಂದ ಹಾರ್ಮೋನ್ಗಳ ಬದಲಾವಣೆಯಾಗುವುದರಿಂದ ತೂಕ ಹೆಚ್ಚಾಗುತ್ತೆ ಎಂದು ಹೇಳ್ತಾರೆ. ಆದರೆ ಅದು ನಿಜ ಅಲ್ಲ. ಆ್ಯಂಡ್ ಇನ್ನು ಕೆಲವರು ಹೆಂಗಸರು ಗಂಡಸರ ಸೆಮೆನನ್ನು ನುಂಗಿದಾಗ ಅದು ಡೈಜೆಸ್ಟ್ ಆಗಿ ತೂಕ ಹೆಚ್ಚಾಗುತ್ತೆ ಅಂತಾರೆ. ಆದರೆ 2 ರಿಂದ 3 ml ವೀರ್ಯ ಕೇವಲ 15 ಕ್ಯಾಲೋರೀಸ್ಗಳನ್ನು ಹೊಂದಿರುತ್ತೆ. ಈಗ ನೀವೇ ಹೇಳಿ, ವೀರ್ಯದಿಂದ ತೂಕ ಹೆಚ್ಚಾಗುತ್ತಾ? ಇಲ್ಲ. ತೂಕ ಹೆಚ್ಚಾಗಲು ಮೇನ್ ರೀಸನ್ ಏನಂದರೆ ಭಾಳ ಜನ ಹೆಣ್ಮಕ್ಳು ಮದುವೆಗೆ ಮುಂಚೆ ತಮ್ಮ ಡೈಟನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ತಾ ಇರ್ತಾರೆ. ಇನ್ನು ಕೆಲವರು ಮದುವೆಯ ಸಮಯಕ್ಕೆ ಫಿಟ್ ಆಗಿ ಹೆಲ್ದಿಯಾಗಿ ಕಾಣಬೇಕೆಂದು ಥ್ರೆಡ್ಮಿಲ್ಸ್ನಂಥವುಗಳನ್ನು ಬಳಸಿ ಬಾಡಿ ಮೇಂಟೈನ್ ಮಾಡಿರ್ತಾರೆ. ಆದರೆ ಮದುವೆ ಆದ ನಂತರ ಅವರ ಈ ಡೈಟ್ ಫಾಲೋ ಮಾಡಲು ಆಗಲ್ಲ ಆ್ಯಂಡ್ ಗಂಡನ ಮನೆಯಲ್ಲಿರುವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ಅವರ ದಿನಚರಿಯಲ್ಲಿ ಬದಲಾವಣೆಗಳಾಗುತ್ತವೆ. ಇದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು ರೀಸನ್ ಏನಂದರೆ ನಮ್ಮ ಭಾರತದ ಸಂಸ್ಕೃತಿಯ ಪ್ರಕಾರ ಮದುವೆಯಾದ ನಂತರ ಎಲ್ಲ ಹತ್ತಿರದ ಸಂಬಂಧಿಕರ ಮನೆಗೆ ಹೋಗಿ ಭೇಟಿಯಾಗಿ ಊಟ ಮಾಡಬೇಕಾಗುತ್ತೆ. ಇದಲ್ಲದೆ ಮದುವೆಯಾದ ನಂತರ ನಿಮ್ಮ ಆಹಾರ ಪದ್ಧತಿ ಬದಲಾಗುತ್ತೆ ಆ್ಯಂಡ್ ನೀವು ಸಿಂಗಲ್ ಇದ್ದಾಗ ತಿನ್ನುವ ಫುಡ್ಗಿಂತ ಮದುವೆ ಆದಮೇಲೆ ಹೆಚ್ಚಾಗಿ ತಿನ್ನುವುದು ಕೂಡ ತೂಕ ಹೆಚ್ಚಾಗುವುದಕ್ಕೆ ಕಾರಣವಾಗುತ್ತೆ. 2012ರ ಅಧ್ಯಯನವೊಂದರಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಆ್ಯಂಡ್ 2013ರಲ್ಲಿ ಪ್ರಕಟವಾದ ಆರ್ಟಿಕಲ್ ಪ್ರಕಾರ ಯಾವ ಕಪಲ್ಸ್ ಸೆಕ್ಯೂರ್ಡ್, ಲವ್ಡ್ ಆ್ಯಂಡ್ ಹ್ಯಾಪಿ ಎಂದು ಫೀಲ್ ಆಗ್ತಾರೋ ಅಂಥವರು ತೂಕವನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆಯಂತೆ. ಹಾಗಾದರೆ ಕೇವಲ ಮಹಿಳೆಯರಿಗೆ ಮಾತ್ರ ತೂಕ ಹೆಚ್ಚಾಗುತ್ತಾ ಎಂದು ನಿಮಗೆ ಡೌಟ್ ಬಂದಿರಬಹುದು. ಇಲ್ಲ, ಇದು ಗಂಡಸರಿಗೂ ಕೂಡ ಅಪ್ಲೈ ಆಗುತ್ತೆ. ಇನ್ಫ್ಯಾಕ್ಟ್ ಒಬೆಸಿಟಿ ಎಂಬ ಒಂದು ಸ್ಟಡಿ ಪ್ರಕಾರ ಮಹಿಳೆಯರು ಮದುವೆಯಾದ 5 ವರ್ಷಗಳ ನಂತರ ಸರಾಸರಿ 24 ಪೌಂಡ್ಗಳಷ್ಟು ವೇಟ್ ಹೆಚ್ಚಾದರೆ ಪುರುಷರು ಅದೇ ಸೇಮ್ ಅವಧಿಯಲ್ಲಿ 30 ಪೌಂಡ್ಗಳಷ್ಟು ತೂಕ ಹೆಚ್ಚಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಸೊ ಸೆಕ್ಸ್ ಮಾಡುವುದರಿಂದ ಹೆಣ್ಮಕ್ಳು ದಪ್ಪ ಆಗಲ್ಲ. ಕೇವಲ ಅವರು ತಿನ್ನುವ ಫುಡ್ನಿಂದ ಮಾಡುವ ಕೆಲಸಗಳಿಂದ ಮಾತ್ರ ದಪ್ಪ ಆಗ್ತಾರೆ. ಫ್ಯಾಕ್ಟ್ ನಂಬರ್ 3, ಗೂಸ್ ಬಂಪ್ಸ್ ಯಾಕೆ ಬರುತ್ತವೆ? ಆ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಏನು ನಡೆಯುತ್ತೆ? ನಮ್ಮ ಶರೀರದ ಮೇಲೆ ಇರುವ ಪ್ರತಿ ಕೂದಲು ಕೆಳಗೆ ಒಂದು ಸಣ್ಣ ನರು ರೀತಿಯ ಕಾಂಡ ಇರುತ್ತೆ. ಯಾವುದಾದ್ರೂ ಭಯಕ್ಕೆ ಗುರಿಯಾದರೆ, ವಿಚಿತ್ರವಾಗಿ ಇರೋದನ್ನು ನೋಡಿದರೆ, ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಸ್ಪೀಚ್ ಕೇಳಿದರೆ, ಜಾಸ್ತಿ ಚಳಿ ಆದರೆ ತಕ್ಷಣ ಆ ಕಾಂಡಗಳು ಕಾಂಟ್ರಾಕ್ಟ್ ಆಗುತ್ತವೆ. ಆಗ ಆ ಪ್ಲೇಸ್ನಲ್ಲಿ ಬಂಪ್ಸ್ ಥರ ಏಳುತ್ತವೆ. ಹೇರ್ ಕೂಡ ಎದ್ದು ನಿಲ್ಲುತ್ತವೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಂದರೆ ಗೂಸ್ ಬಂಪ್ಸ್ ಆಗುವಾಗ ನಮಗೆ ಗೊತ್ತಾಗದೆ ಸಬ್ಕಾನ್ಷಿಯಸ್ ಆಗಿ ಅಡ್ರಿನಲಿನ್ ಎಂಬ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ಕಿಡ್ನಿಗಳ ಮೇಲೆ ಇರುವ ಅಡ್ರಿನಲಿನ್ ಗ್ಲ್ಯಾಂಡ್ಸ್ಗಳಿಂದ ರಿಲೀಸ್ ಆಗುತ್ತವೆ. ಈ ಹಾರ್ಮೋನ್ಸ್ಗಳಿಂದ ಆ ಕಾಂಡಗಳು ಕಾಂಟ್ರಾಕ್ಟ್ ಆಗುತ್ತವೆ. ಇದರಿಂದ ಗೂಸ್ ಬಂಪ್ಸ್ ಬರುತ್ತವೆ. ಫ್ಯಾಕ್ಟ್ ನಂಬರ್ 4,
ಬೆಳಗ್ಗೆ ಎದ್ದ ತಕ್ಷಣ ಗಂಡಸರ ಅಂಗ ಏಕೆ ಎದ್ದಿರುತ್ತೆ ಅಂಡ್ ಮೂತ್ರ ಮಾಡಿದಾಗ ಯಾಕೆ ಮತ್ತೆ ನಾರ್ಮಲ್ ಆಗುತ್ತೆ? ಈ ಕಂಡೀಷನ್ ಅನ್ನ ಮಾರ್ನಿಂಗ್ ವುಡ್ ಅಥವಾ NPT ಎಂದು ಕರೀತಾರೆ. NPT ಅಂದ್ರೆ ನಾಕ್ಟರ್ನಲ್ ಪೆನೈಲ್ ಟ್ಯೂಮಸೆನ್ಸ್. ಇದು ಪ್ರತಿಯೊಬ್ಬ ಹುಡುಗ ಅಂಡ್ ದೊಡ್ಡವರಲ್ಲಿ ನಡೆಯುವ ಪ್ರಕ್ರಿಯೆ. ಈ ರೀತಿ ನಿಮಗೂ ಖಂಡಿತ ಆಗೇ ಇರುತ್ತೆ ಅಂಡ್ ಆಗುತ್ತೆ ಕೂಡ. ಟೈಮ್ ಟು ಟೈಮ್ ಪ್ರತಿಯೊಬ್ಬ ಗಂಡಸರು ಮಾರ್ನಿಂಗ್ ಎದ್ದಾಗ ಅವರ ಅಂಗ ಎರೆಕ್ಟ್ ಆಗಿರುವುದನ್ನ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ. ಇದರ ಅನುಭವ ಹೆಚ್ಚಾಗಿ ಹುಡುಗರಲ್ಲಿ ಅಂದ್ರೆ 8 ರಿಂದ 25 ವರ್ಷದೊಳಗೆ ಇದ್ದವರಿಗೆ ಆಗಿರುತ್ತೆ. ಬಹಳ ಜನರು ಈ NPT ಆಗೋಕೆ ಮೇನ್ ರೀಸನ್ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಅಂದ್ರೆ ಲೈಂಗಿಕ ಪ್ರಚೋದನೆ ಎಂದು ತಿಳಿದಿರ್ತಾರೆ. ಆದ್ರೆ ಅದು ನಿಜ ಅಲ್ಲ, ಅದು ಒಂದು ಅಪೋಹ ಅಷ್ಟೇ. ಈ NPT ಆಗುವುದು ಕೇವಲ ನಮ್ಮ ಬಾಡಿಯಲ್ಲಿ ನಡೆಯುವ ಹಲವಾರು ನ್ಯಾಚುರಲ್ ರಿಯಾಕ್ಷನ್ಗಳಿಂದ ಅಷ್ಟೇ. ಹಾಗಾದ್ರೆ ಪುರುಷರು ತಮ್ಮ ಎರೆಕ್ಟ್ ಆಗಿರುವ ಅಂಗದಿಂದ ಈ ರೀತಿ ಏಳಲು ಕಾರಣವೇನು ಎಂಬುದನ್ನ ಈಗ ತಿಳಿಯೋಣ. ನಿಜವಾಗಿ ಹೇಳಬೇಕು ಅಂದ್ರೆ ಈ ರೀತಿ ಅಂಗ ನಿಮರುವುದಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಆದರೆ ಕೆಲವು ಜನ ಡಾಕ್ಟರ್ಸ್ಗಳ ಪ್ರಕಾರ ಈ ರೀಸನ್ಸ್ ಇರಬಹುದು ಎಂದು ಕೆಲವು ಥಿಯರೀಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅವುಗಳಲ್ಲಿ ಫಸ್ಟ್ ಒನ್ ಫಿಸಿಕಲ್ ಸ್ಟಿಮ್ಯುಲೇಷನ್ ಅಂದರೆ ದೈಹಿಕ ಪ್ರಚೋದನೆ. ನೀವು ಮಲಗಿದ್ದಾಗ ನಿಮ್ಮ ಕಣ್ಣುಗಳು ಮಾತ್ರ ಮುಚ್ಚಿರುತ್ತವೆ, ಆದರೆ ನಿಮ್ಮ ದೇಹ ಮಾತ್ರ ನಿಮ್ಮ ಸುತ್ತಮುತ್ತಲೂ ಏನು ನಡೀತಾ ಇದೆ ಎಂದು ಗಮನಿಸಲು ಎಚ್ಚರವಾಗಿಯೇ ಇರುತ್ತೆ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಮಲಗಿದ್ದಾಗ ಆಕ್ಸಿಡೆಂಟಲ್ ಆಗಿ ನಿಮ್ಮ ಜನನಾಂಗಗಳನ್ನು ಟಚ್ ಮಾಡಿದರೆ ಅಥವಾ ಹಿಡಿದುಕೊಂಡ್ರೆ ನಿಮ್ಮ ದೇಹ ಆ ಪ್ರಚೋದನೆಯನ್ನು ಸೆನ್ಸ್ ಮಾಡುವುದರಿಂದ ನಿಮ್ಮ ಅಂಗ ನಿಗರಬಹುದು. ಸೆಕೆಂಡ್ ಒನ್ ಹಾರ್ಮೋನ್ ಶಿಫ್ಟ್ಸ್. ನೀವು ಬೆಳಗ್ಗೆ ಎದ್ದ ನಂತರ ನಿಮ್ಮ ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಇರುತ್ತೆ. ಅದು ಕೂಡ ನಿಮ್ಮ ಕಣ್ಣುಗಳು ಸಡನ್ ಆಗಿ ಸ್ಲೀಪ್ ಸ್ಟೇಜಿಂದ ವೇಕಪ್ ಸ್ಟೇಜ್ಗೆ ಬಂದಾಗ ಇನ್ನೂ ಹೈ ಲೆವೆಲ್ ಟೆಸ್ಟೋಸ್ಟಿರಾನ್ಸ್ ರಿಲೀಸ್ ಆಗುತ್ತವೆ. ಇದರಿಂದ ನಿಮ್ಮ ಅಂಗ ಎರೆಕ್ಟ್ ಆಗುತ್ತೆ. ಥರ್ಡ್ ಒನ್ ಬ್ರೈನ್ ರಿಲ್ಯಾಕ್ಸೇಷನ್. ನಾವು ಎಚ್ಚರಗೊಳ್ಳುವ ಸಮಯದಲ್ಲಿ ನಮ್ಮ ದೇಹ ಅಂಗ ಎರೆಕ್ಟ್ ಆಗುವುದನ್ನು ಸಪ್ರೆಸ್ ಮಾಡಲು ಕೆಲವು ಹಾರ್ಮೋನ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ನಾವು ನಿದ್ದೆ ಮಾಡುವಾಗ ನಮ್ಮ ದೇಹ ಈ ಹಾರ್ಮೋನ್ಸ್ಗಳನ್ನು ಕಡಿಮೆ ಬಿಡುಗಡೆ ಮಾಡುತ್ತೆ. ಈ ರೀತಿ ಬಿಡುಗಡೆಯಾಗಿರುವ ಹಾರ್ಮೋನ್ಸ್ ನಮ್ಮ ಅಂಗವನ್ನು ಸ್ಟಿಮ್ಯುಲೇಟ್ ಮಾಡಿ ಎರೆಕ್ಟ್ ಆಗುವಂತೆ ಮಾಡುತ್ತೆ. ಸೊ ಯೂರಿನೇಷನ್ ಮಾಡಿದಾಗ ಸ್ಟ್ರೇಟ್ ಆಗಿರುವ ಅಂಗ ಮತ್ತೆ ನಾರ್ಮಲ್ ಆಗುತ್ತೆ ಎಂಬುದು ಸುಳ್ಳು. ನಾವು ಎದ್ದಾಗ ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನಾರ್ಮಲ್ ಆಗಿ ಎಷ್ಟು ರಿಲೀಸ್ ಆಗಬೇಕು ಅಷ್ಟು ರಿಲೀಸ್ ಆದ ತಕ್ಷಣ ನಮ್ಮ ಅಂಗ ನಾರ್ಮಲ್ ಸ್ಟೇಜ್ಗೆ ಬಂದು ಬಿಡುತ್ತೆ. ಅಂಡ್ ಈ ಮಾರ್ನಿಂಗ್ ವುಡ್ ಅಥವಾ NPT ಸೆಕ್ಷುವಲ್ ಸ್ಟಿಮ್ಯುಲೇಷನ್ ನಿಂದ ಕೂಡ ಆಗಲ್ಲ. ಇನ್ನು ಕೆಲವರು ಸೆಕ್ಷುವಲ್ ಕನಸುಗಳು ಬಿದ್ದಾಗ ಈ ರೀತಿ ನಮ್ಮ ಅಂಗ ಎರೆಕ್ಟ್ ಆಗುತ್ತೆ ಎಂದು ಭಾವಿಸಿರ್ತಾರೆ. ಆದರೆ ಅದು ಕೂಡ ನಿಜ ಅಲ್ಲ. NPT ಎಂಬುದು ಕೇವಲ ಒಂದು ನಾರ್ಮಲ್ ಪ್ರಕ್ರಿಯೆ ಅಷ್ಟೇ. ಇದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಇದನ್ನು ಎಲ್ಲ ಏಜ್ನವರು ಎಕ್ಸ್ಪೀರಿಯನ್ಸ್ ಆಗ್ತಾರೆ. ಅಂದರೆ 6 ರಿಂದ 70 ವರ್ಷದವರವರೆಗೆ ಈ NPTಯನ್ನು ಎಕ್ಸ್ಪೀರಿಯನ್ಸ್ ಆಗ್ಬೋದು. ಸೊ ಮಾರ್ನಿಂಗ್ ವುಡ್ ಅಥವಾ NPT ಎಂಬುದು ತುಂಬ ಸಾಮಾನ್ಯ. ಇದು ನಮ್ಮ ಅಂಗಕ್ಕೆ ಬ್ಲಡ್ ಆ್ಯಂಡ್ ನರ್ವ್ ಸಪ್ಲೈ ಕರೆಕ್ಟ್ ಆಗಿದೆ ಎಂದು ಸೂಚಿಸುವ ಒಂದು ಪ್ರಕ್ರಿಯೆ. ಪುರುಷರು ಬೆಳೆದಂತೆ ಈ NPTಯನ್ನು ಕಡಿಮೆ ಎಕ್ಸ್ಪೀರಿಯನ್ಸ್ ಆಗ್ತಾರೆ. ಒಂದು ವೇಳೆ ನಿಮ್ಮ ಅಂಗ ಎರೆಕ್ಟ್ ಆಗುವುದು ನಿಂತು ಹೋದರೆ ಅಥವಾ 2 ರಿಂದ 3 ವಾರಗಳವರೆಗೆ ಯಾವುದೇ NPT ಎಕ್ಸ್ಪೀರಿಯನ್ಸ್ ಆಗದಿದ್ದರೆ ಒಮ್ಮೆ ಡಾಕ್ಟರ್ ಸಲಹೆ ಪಡೆಯುವುದು ಒಳ್ಳೆಯದು. ಫ್ರೆಂಡ್ಸ್, ನಾನು ಮಾಡುವ ವೀಡಿಯೋಸ್ಗಳಲ್ಲಿ ಕೆಲವು ಪ್ರಮೋಷನಲ್ ಕಂಟೆಂಟ್ ಮಾಡ್ತಾ ಇರ್ತೀನಿ. ಅವುಗಳನ್ನು ನೀವು 100% ಫಾಲೋ ಆಗಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ನೀವು ಕೂಡ ಆ ಆ್ಯಪ್ಸ್ಗಳನ್ನು ಚೆಕ್ ಮಾಡಿಕೊಂಡು ನಿಮಗೆ ಯೂಸ್ ಆಗುತ್ತೆ ಅಂದರೆ ಮಾತ್ರ ಬಳಸಿ. ನಾನು ಹೇಳಿದ್ದೀನಿ ಎಂದು ಬ್ಲೈಂಡ್ ಆಗಿ ಫಾಲೋ ಮಾಡುವ ಅವಶ್ಯಕತೆ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಬಹಳ ಅಮಾಯಕವಾಗಿ ಇರ್ತಾರೆ. ಅಂಥವರು ಏನೂ ಗೊತ್ತಿಲ್ಲದೆ ಬಳಸಿ ಮೋಸ ಹೋಗ್ತಿರ್ತಾರೆ. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ. ಫ್ಯಾಕ್ಟ್ ನಂಬರ್ 5, ಹೆಡೇಕ್ ಅಥವಾ ತಲೆನೋವು ಯಾಕೆ ಬರುತ್ತೆ? ಆ್ಯಕ್ಚುಲಿ ಭಾಳ ಜನ ಹೆಡೇಕ್ ಅಂದರೆ ಬ್ರೈನ್ನಲ್ಲಿ ನಡೆಯುವ ಪೇನ್ ಅಂದ್ಕೊಳ್ತಾರೆ. ಆದರೆ ನಮ್ಮ ಬ್ರೈನ್ನಲ್ಲಿ ಯಾವುದೇ ರೀತಿಯ ಪೇನ್ ರಿಸೆಪ್ಟರ್ಸ್ ಇರಲ್ಲ. ಇದರಿಂದ ಬ್ರೈನ್ಗೆ ಯಾವುದೇ ರೀತಿಯ ಪೇನ್ ಆಗಲ್ಲ. ಹಾಗಾದರೆ ಹೆಡೇಕ್ ಅಂದರೆ ಯಾವುದಕ್ಕೆ ಸಂಬಂಧಿಸಿದೆ ಆ್ಯಂಡ್ ಹೇಗೆ ಬರುತ್ತೋ ಈಗ ನೋಡೋಣ. ಹೆಡೇಕ್ ಎಂಬುದು ಬ್ರೈನ್ ಸರೌಂಡಿಂಗ್ಸ್ನಲ್ಲಿರುವ ನರಗಳಿಗೆ ಸಂಬಂಧಿಸಿದ್ದು. ಈ ನರಗಳಲ್ಲೇ ಪೇನ್ ಉಂಟಾಗುತ್ತೆ. ಅಲ್ಲಿಂದ ಪೇನ್ ಸಿಗ್ನಲ್ಸ್ ಬ್ರೈನ್ಗೆ ಸೇರುವುದರಿಂದ ನಮಗೆ ಪೇನ್ ಎಂಬುದು ಗೊತ್ತಾಗುತ್ತೆ. ಆದರೆ ಹೆಡೇಕ್ ಎಂಬುದು 2 ರೀತಿಯಲ್ಲಿ ಹೇಳ್ಬೋದು. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಪ್ರೈಮರಿ ಹೆಡೇಕ್ ಎಂಬುದು ಇನ್ಫ್ಲಮೇಷನ್ ಕಾರಣದಿಂದ ಬರುತ್ತೆ ಅಥವಾ ತಲೆಯಲ್ಲಿರುವ ಮಸಲ್ಸ್, ಬ್ಲಡ್ ವೆಸಲ್ಸ್, ನರ್ವ್ಗಳ ಓವರ್ ಆಕ್ಟಿವಿಟಿ ಕಾರಣದಿಂದಾಗಿ ಬರುತ್ತೆ. ಮೈಗ್ರೇನ್ಸ್, ಟೆನ್ಷನ್ ಹೆಡೇಕ್ ಎಂಬುದು ಪ್ರೈಮರಿ ಹೆಡೇಕ್ಗೆ ಎಕ್ಸಾಂಪಲ್. ಆ್ಯಂಡ್ ನಮ್ಮ ಬಾಡಿ ಯಾವುದಾದ್ರೂ ರೋಗಕ್ಕೆ ಗುರಿಯಾದಾಗ ನಮ್ಮ ತಲೆಯಲ್ಲಿರುವ ಪೇನ್ ಸೆನ್ಸಿಟಿವ್ ನರ್ವ್ಗಳನ್ನು ಫಿಗರ್ ಔಟ್ ಮಾಡುತ್ತೆ. ಅಂತಹ ಸಮಯದಲ್ಲಿ ಬರುವ ಹೆಡೇಕನ್ನು ಸೆಕೆಂಡರಿ ಹೆಡೇಕ್ ಎಂದು ಕರೀತಾರೆ. ಡಿಹೈಡ್ರೇಷನ್, ಹ್ಯಾಂಗ್ ಓವರ್, ಸೈನಸ್ ಎಂಬುವು ಸೆಕೆಂಡರಿ ಹೆಡೇಕ್ಗೆ ಕಾರಣವಾಗುತ್ತವೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಒಂದು ಸಣ್ಣ ಲೈಕ್ ಕೊಟ್ಟು ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ. ಹಾಗೆಯೇ ಇಂತಹ ವಿಷಯಗಳನ್ನು ನೀವು ಮಿಸ್ ಆಗಬಾರ್ದು ಅಂದ್ಕೊಂಡ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.